ANMR ನ್ಯೂಸ್ಗೆ ಸ್ವಾಗತ. ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಅಂಗಡಿ ಪ್ರಾರಂಭಿಸುವ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ. ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ನೂತನ ಅಂಗಡಿ ಪ್ರಾರಂಭಿಸುವ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಮಾಡುತ್ತಿದ್ದು, ಉತ್ತಮ ದರ್ಜೆಯ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ಚಿಂತಾಮಣಿ ನಗರದ ಮಾಳಪಳ್ಳಿಯ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳ್ಳಿ ರಸ್ತೆಯಲ್ಲಿರುವ ಅಂಗಡಿ ಮತ್ತು ಚಿಂತಾಮಣಿ ನಗರದ MG ರಸ್ತೆಯ ಬೊಂಬು ಬೋಜಾ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜ ನಾಟಿ ಕೋಳಿ ಅಂಗಡಿಯ ಜೊತೆಗೆ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಸಹ ಮಾರಾಟ ಮಾಡಲಾಗುತ್ತಿದ್ದು, ಹೆಚ್ಚಿನ ವಿವರಗಳಿಗೆ 9553096336 ಮತ್ತು 6362520136 ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. ನಗರದ ವೆಂಕಟಗಿರಿ ಕೋಟೆ ನಿವಾಸಿಗಳಿಂದ ಅಶ್ವಿನಿ ಬಡಾವಣೆ ನಿವಾಸಿಗಳಿಗೆ ಮಾನಸಿಕ ಕಿರಿಕಿರಿ ಹಾಗೂ ದೌರ್ಜನ್ಯ ಖಂಡಿಸಿ ಒಕ್ಕಲಿಗರ ಸಂಘದಿಂದ ನಗರ ಠಾಣೆಯ ಮುಂದೆ ಬೃಹತ್ ಪ್ರತಿಭಟನೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ನ್ಯೂ ಪಬ್ಲಿಕ್ ಶಾಲೆ ಹಿಂಭಾಗದ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿರುವ ನಿವೇಶನದಾರರಿಗೆ ಮತ್ತು ಮನೆ ನಿರ್ಮಾಣ ಮಾಡುತ್ತಿರುವವರಿಗೆ ಮತ್ತು ಮನೆಯ ನಿವಾಸಿಗಳಿಗೆ ನಗರದ ವೆಂಕಟಗಿರಿ ಬಡಾವಣೆಯ ಕೆಲ ನಿವಾಸಿಗಳು ಹಣಕ್ಕಾಗಿ ಮಾನಸಿಕ ಕಿರಿಕಿರಿ ನೀಡಿ ದೌರ್ಜನ್ಯ ಎಸಗುತ್ತಿರುವುದಲ್ಲದೆ ರಾತ್ರಿ ವೇಳೆ ಬಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕುತ್ತಿರುವ ಅವರ ವಿರುದ್ಧ ಕಾನೂನು ರೀತಿ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಚಿಂತಾಮಣಿ ನಗರ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಹೆಸರಾಗುಟ್ಟಳ್ಳಿ ಗ್ರಾಮದ ಜಯರಾಮ್ ರೆಡ್ಡಿ ಎಂಬುವರು ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಸರ್ವೆ ನಂಬರ್ಗಳಲ್ಲಿ ಒಟ್ಟು ವಿಸ್ತೀರ್ಣ 11 ಗುಂಟೆ ಜಮೀನನ್ನು ಭೂಮಾಲೀಕರಾದ KR ಲಾವಣ್ಯ ಶ್ರೀನಿವಾಸ್, ನೀಲಿ ಶ್ರೀರಾಮರವರ ಪತ್ನಿಯಾದ ನಾರಾಯಣಮ್ಮರವರ ಮಕ್ಕಳಾದ ಮಧುಸೂದನ್ ಮತ್ತು ಮುರಳೀಕೃಷ್ಣರವರಿಂದ ಕ್ರಯ ಮಾಡಿಕೊಂಡಿರುವ ಜಮೀನು ಭೂ ಪರಿವರ್ತನೆ ಮಾಡಿ ನಿವೇಶನಗಳಾಗಿ ವಿಂಗಡಿಸಿ ಕಲ್ಲುಗಳು ಹಾಕಿದ್ದನ್ನು ನಗರದ ವೆಂಕಟಗಿರಿ ಕೋಟೆ ಬಡಾವಣೆಯ ನಿವಾಸಿಗಳಾದ ವೆಂಕಟರಮಣಪ್ಪ, ನರಸಿಂಹ, ಮುನ್ನಾಯಣಪ್ಪ, ಮುನ್ನಯ್ಯ, ಚಿಕ್ಕ ನರಸಿಂಹ, ಶ್ರೀನಿವಾಸ್ ಮತ್ತಿತರ 10 ಮಂದಿ ಗುಂಪು ಸೋಮವಾರ ರಾತ್ರಿ ಸುಮಾರು 7:30 ಸಮಯದಲ್ಲಿ ನಿವೇಶನದ ಕಲ್ಲುಗಳನ್ನು ಕಿತ್ತು ಹಾಕಿದ್ದಾರೆ. ಗುಂಪು ನಿವೇಶನದ ಎಲ್ಲ ಕಲ್ಲುಗಳನ್ನು ಕಿತ್ತಾಕಿದಲ್ಲದೆ ಸದರಿ ಜಮೀನಿನ ಅಕ್ಕಪಕ್ಕದಲ್ಲಿರುವವರಿಗೆ ಬೆದರಿಕೆ ಹಾಕಿದ ಗುಂಪು ಸದರಿ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲು ಬಿಡುವುದಿಲ್ಲ ಹಾಗೂ ಮನೆ ಕಟ್ಟಿರೋರನ್ನು ಸಹ ವಾಸ ಮಾಡಲು ಸಹ ಬಿಡುವುದಿಲ್ಲ ಎಂದು ಹೇಳಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಕಲ್ಲುಗಳನ್ನು ಕಿತ್ತಾಕಿ ಪ್ರಾಣ ಬೆದರಿಕೆ ಹಾಕಿ ಹೊರಟು ಹೋಗಿದ್ದಾರೆ. ಸದರಿ ವಿಷಯ ಕಾಡ್ಗಿಚ್ಚಿನಂತೆ ಹರಡಿದ್ದು ಮಂಗಳವಾರ ಬೆಳಗ್ಗೆ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ನೂರಾರು ಮಂದಿ ನಗರದ ತಾಲೂಕು ಪಂಚಾಯಿತಿ ಆವರಣದ ಮುಂದೆ ಜಮಾಯಿಸಿ, ಇದಲ್ಲದೆ ದೌರ್ಜನ್ಯ ಎಸಗಿದವರ ವಿರುದ್ಧ ಕಾನೂನು ರೀತಿ ಕ್ರಮಕ್ಕೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿಯಿಂದ ನಗರ ಠಾಣೆವರೆಗೂ ಮೆರವಣಿಗೆಯಲ್ಲಿ ತೆರಳಿದ ನೂರಾರು ಮಂದಿ ಚಿಂತಾಮಣಿ ನಗರ ಠಾಣೆ ಬಳಿ ತೆರಳಿ ನಗರ ಠಾಣೆ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ಘೋಷಣೆಗಳನ್ನು ಸಹ ಹಾಕಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ VG ಕುಮಾರ್ ಅವರಿಗೆ ಪ್ರತಿಭಟನಾ ನಿರತ ಜಯರಾಮ್ ರೆಡ್ಡಿ, ರಾಜಾರೆಡ್ಡಿ, ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟಸ್ವಾಮಿ, ವಕೀಲರಾದ ವೆಂಕಟಪ್ಪರವರು ವೆಂಕಟಕೋಟೆ ನಿವಾಸಿಗಳ ದೌರ್ಜನ್ಯ ಎಸಗಿದ ಬಗ್ಗೆ ಸವಿವರವಾಗಿ ವಿವರಿಸಿದರು. ಇನ್ನು 2013ರಲ್ಲಿ ಜಮೀನು ಖರೀದಿ ಮಾಡಿ 2017-18ರಲ್ಲಿ ಭೂ ಪರಿವರ್ತನೆ ಮಾಡಿ ಚಿಂತಾಮಣಿ ನಗರ ಯೋಜನಾ ಪ್ರಾಧಿಕಾರದ ಅಪ್ಪಣೆ ಪಡೆದುಕೊಂಡು ನಿವೇಶನಗಳಾಗಿ ವಿಂಗಡಣೆ ಮಾಡಿದ ಜಮೀನಿಗೆ ಇದೇ ತಂಡ ಗಲಾಟೆ ಮಾಡಿದ್ದಲ್ಲದೆ ಬೆದರಿಸಿ ಲಕ್ಷಾಂತರ ರು ಹಣ ಪಡೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕೋರ್ಟು, ಉಪವಿಭಾಗಾಧಿಕಾರಿ ಕೋರ್ಟು ಮತ್ತು ಹೈಕೋರ್ಟ್ ಇವರ ಪ್ರಕರಣಗಳು ರದ್ದು ಮಾಡಿದ ನಂತರ ರಾಜಿಗೆ ಬಂದು ನ್ಯಾಯಾಲಯದಲ್ಲಿ ಹಣ ಪಡೆದುಕೊಂಡಿರುವ ದಾಖಲೆಗಳು ನಮ್ಮಲ್ಲಿವೆ ಎಂದು ಅವರು ವಿವರಿಸಿದರು. ಹಣಕ್ಕಾಗಿ ರಾತ್ರಿ ವೇಳೆಯಲ್ಲೇ ಬಂದು ಈ ಗುಂಪು ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ದೂರಿದ ಪ್ರತಿಭಟನಾಕಾರರು ಅವರ ಬಳಿ ಸೂಕ್ತ ದಾಖಲೆ ಇದ್ದರೆ ತೋರಿಸಿದರೆ ಸದ್ಯ ನಾವು ಬಿಟ್ಟುಕೊಡಲು ಸಹ ಸಿದ್ಧ ಎಂದು ಪ್ರತಿಭಟನಾಕಾರರು ಇದೇ ರೀತಿ ಅವರು ದೌರ್ಜನ್ಯ ಎಸಗಿದರೆ ನಾವು ಸಹ ಬೀದಿಗಿಳಿದು ಪ್ರತಿಭಟನೆ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು. ಇನ್ನು ಮನವಿ ಸ್ವೀಕರಿಸಿದ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮನವಿಯನ್ನು ಪರಿಶೀಲನೆ ನಡೆಸಿ
ಅವರನ್ನು ಕರೆಸಿ ವಿಚಾರಣೆ ನಡೆಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಅಲ್ಲಿಂದ ವಾಪಸ್ ತೆರಳಿದರು. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ಕೆಂಪೇಗೌಡರ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ್ ರೆಡ್ಡಿ ನೇತೃತ್ವದ ಎಲ್ಲ ಪದಾಧಿಕಾರಿಗಳು, ಒಕ್ಕಲಿಗರ ಸಂಘದ ಮುಖಂಡರಾದ ರಾಜಾರೆಡ್ಡಿ, ಜಯರಾಮ್ ರೆಡ್ಡಿ, ರಾಗುಟಳ್ಳಿ ರಘುನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಕೋಚಿಮೂಲ್ ಮಾಜಿ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬು, ಈರುಳ್ಳಿ ಕೃಷ್ಣಾರೆಡ್ಡಿ, ಕಡದಮರಿ ಬೈರಾರೆಡ್ಡಿ, ಬುರ್ಮಾಕ್ಲಹಳ್ಳಿ ಮಂಜುನಾಥ್ ರೆಡ್ಡಿ, ಬುರ್ಮಾಕ್ಲಹಳ್ಳಿ ಬೈರೇಗೌಡ, ಐಮರೆಡ್ಡಳ್ಳಿ ಸದಾಶಿವರೆಡ್ಡಿ, ವೆಂಗಿರಕೋಟೆ ಮೋಹನ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಗಡ್ಲ್ ರಮೇಶ್, ಬಾರ್ಚೌಡ್ ರೆಡ್ಡಿ, ದೇವರಾಜ್, ಮಂಜುನಾಥ್ ರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಕಿರಣ್ ಕುಮಾರ್, ಪ್ರಸಾದ್ ರೆಡ್ಡಿ, ಸೀಕಲ್ ಶ್ರೀನಿವಾಸ್ ರೆಡ್ಡಿ, TNR ಶ್ರೀನಿವಾಸ್ ರೆಡ್ಡಿ, ಶ್ರೀರಾಮ್ ರೆಡ್ಡಿ, ಆಲಾಟಂ ರಮೇಶ್, ಬೋರ್ವೇರ್ ರವಿಚಂದ್ರ ರೆಡ್ಡಿ, ಅಶ್ವಥ್ ರೆಡ್ಡಿ, ಗೋಪಸಂದ್ರ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಲ್ಲಿ ನೋಡಿ ಸರ್, ಒಂದು ನಿಮಿಷ ಬರಡೇನಾ ಫೋನ್ ದಿಂಚಿನ ಅದೇ ಸರ್ ಮುಂದೆ ನೋಡಿ, ಹಂಗೆ ಒಂದು ನಿಮಿಷ ನೋಡ್ಬಿಡಿ, ಹಂಗೆ ಮುಂದೆ. ಹಾಂ, ನನ್ನ ಹೆಸರು ಜಯರಾಮ್ ರೆಡ್ಡಿ ಅಂತ, ಚಿಂತಾಮಣಿ ತಾಲೂಕು ರಾಗುಟ್ಲಲ್ಲಿ ಅವರು. ಬೆಟ್ಟದ ಕೆಳಗಡೆ ನಾನು ರಾಜಾರೆಡ್ಡಿ ಅವರು ನಮ್ಮ ಬ್ರದರು ಅಲ್ಲಿ 12 ಗುಂಟೆ ಒಬ್ಬರು 20 ಗುಂಟೆ ಒಬ್ಬರು ಜಮೀನು ತೊಗೊಂಡಿದ್ವಿ. ಅದನ್ನು ಕನ್ವರ್ಷನ್ ಮಾಡಿಸಿ ಸೈಟ್ಗಳೆಲ್ಲ ಮಾಡಿದರೆ ಬೇರೆಯವರು ಬಂದು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. 3 ವರ್ಷ ಆಯಿತು, 15 ವರ್ಷ ಆಯ್ತು ತಗೊಂಡು. ಸರ್ 2013ರಲ್ಲಿ ಜಾಗ ತೊಗೊತೀವಿ, 2017-18ರಲ್ಲಿ DC ಕನ್ವರ್ಷನ್ ಮಾಡಿಸ್ತೀವಿ, ಟೌನ್ ಪ್ಲಾನ್ ಅಪ್ರೂವಲ್ ತಗೊತೀವಿ. ಮನೆ ಕಟ್ಟಬೇಕಾದ್ರೆ ಸಂಬಂಧ ಇಲ್ಲದೆ ಇರೋಂಥ ವ್ಯಕ್ತಿಗಳು ಬಂದು ಅಲ್ಲಿ ರೋಲ್ ಕಾಲ್ಗೆ ಗಲಾಟೆ ಮಾಡ್ತಾರೆ. ಪ್ರಾಪರ್ ಆಗಿರೋ ಡಾಕ್ಯುಮೆಂಟ್ ತಗೊಂಬಂದರೆ ನಾವೇ ಪೊಸಿಷನ್ ಬೇಕಂದ್ರೆ ಬಿಟ್ಕೊಡ್ತೀವಿ. ಏನು 1% ಡಾಕ್ಯುಮೆಂಟ್ ಇಲ್ಲ, ಅದು ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಆಗಿರೋದು. ಅವ್ರಿಗೆ ಲೀಗಲ್ ಎಲ್ಲ ಡಾಕ್ಯುಮೆಂಟು 2 ಸಾರಿ AC ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ, 1 ಸಾರಿ DC ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ, ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ. ಇದೇ ಎಲ್ಲರೂ ಯಾರು ಇವತ್ತು ಬರ್ತಾ ಇದ್ದಾರೆ ರೋಲ್ ಕಾಲ್ಗೆ ಅವರೆಲ್ಲ ಬಂದು ಚಿಂತಾಮಣಿ ಕೋರ್ಟಲ್ಲಿ ದುಡ್ಡು ತಗೊಂಡು ಸೈನ್ ಹಾಕಿ ವಿತ್ ಫೋಟೋ ವಿತ್ ಸೈನ್ ವಿತ್ ತಂಬಿದೆ ಎಲ್ಲ ಬಂದು ದಿನ ರೋಲ್ ಕಾಲ್ಗೆ ಮತ್ತೆ ಅದೇ ಕೆಲಸಕ್ಕೆ ಹಿಡಿತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನ್ಯಾಯ, ಪರ್ಮನೆಂಟ್ ಒಂದು ಸೊಲ್ಯೂಷನ್ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದು ನ್ಯೂ ಪಬ್ಲಿಕ್ ಸ್ಕೂಲ್ ಹಿಂದೆ ಜಾಗ ಸರ್ವೆ ನಂಬರ್ 146/1, 146/2, 146/3. ಒಟ್ಟು ಈಗ ಇವ್ರದ್ದು 11 ಗುಂಟೆ, ನಮ್ಮದು 18 ಗುಂಟೆ. ನೀಲಿ ಕುಟುಂಬದವರಿಂದ ನಾವು 2013ರಲ್ಲಿ ಕ್ರಯ ಪಡೆದುಕೊಂಡಿರ್ತೇವೆ. 2017ರಲ್ಲಿ ಇದು DC ಕನ್ವರ್ಷನ್ ಆಗಿರ್ತದೆ, ಟೌನ್ ಪ್ಲಾನ್ ಅಪ್ರೂವಲ್ ಆಗಿದೆ. ನೋಡಿ, ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದ ವೆಂಕಟರಮಣ ಸ್ವಾಮಿ ಅವರು, ಇವರು ಸಹ ಇವ್ರು ಯಾರು ಇವತ್ತು ಬಂದಿದ್ದಾರೆ ಅವ್ರ ಕಡೆಯಿಂದ ಇವರು ಸಹ ತೊಂದರೆ ಅನುಭವಿಸಿರ್ತಾರೆ. ಇದರಿಂದ ಜಾಸ್ತಿ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಮಾನಸಿಕ ಕಿರುಕುಳ ಜಾಸ್ತಿ ಆಗ್ತದೆ. ಸ್ವಲ್ಪ ಸೀರಿಯಸ್ ಆಗಿ ವಿಚಾರನ ಪರಿಗಣಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾರು ತೊಂದರೆ ಕೊಡ್ತಾ ಇದ್ದಾರೆ ಸರ್? ಇದ್ದಾರೆ, ಅವರೆಲ್ಲ ಇದ್ದಾರೆ. ಕಂಪ್ಲೇಂಟ್ ಆಗಿದೆ ಸರ್. ಈಗ ಯಾವ ರೀತಿಯಲ್ಲಿ ಅವ್ರಿಗೆ ಸಂಬಂಧ ಇಲ್ಲದೆ ಇರೋ ಪ್ರಾಪರ್ಟಿ ನಮ್ಮದು, ಅವ್ರ ಸಂಬಂಧನೇ ಇಲ್ಲ. ಬಂದು ಬೌಂಡ್ರಿ ಕಿತ್ತಾಕೋದು, ಕಲ್ಲು ಕಿತ್ತಾಕೋದು, ಬಂದು ಅಲ್ಲೇನೋ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡೋದು, ಜನರಿಗೆಲ್ಲ ಸಾಯಿಸ್ತೀವಿ ಅದು ಇದು ಬೈಯೋದು. ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀರಾ? ಇದು 7:30ಗೆಲ್ಲ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀರಾ? ಮುನ್ಸಿಪಲ್ ಖಾತೆಗಳಾಗಿದೆ. ಕೋರ್ಟ್ ಕಾಪಿ ಕಂಪ್ಲೇಂಟ್ ಕೊಟ್ಟಿದ್ದು, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಸೈನ್ಗಳು ಹಾಕಿರೋದು. ಅವರು ಚಿಂತಾಮಣಿ ಕೋರ್ಟಲ್ಲಿ 54 ಜನ ಸೈನ್ ಮಾಡಿದ್ದಾರೆ. ಇದ್ರ ತಂಟೆಗೆ ಬರಲ್ಲ ಅಂತ ಅವತ್ತು ದುಡ್ಡು ತಗೊಂಡಿದ್ದಾರೆ. ಸಂಬಂಧ ಇಲ್ಲ ಆದರೂ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. 54 ಜನ ಸೈನ್ ಮಾಡಿದ್ದಾರೆ. ಕೋರ್ಟಲ್ಲಿ ಇದು ಕೋರ್ಟ್ ಕಾಪಿ, ಚಿಂತಾಮಣಿ ಕೋರ್ಟ್ ಕಾಪಿ. 50 ಜನ ಬಂದು 4 ಜನ ತೊಂದರೆ ಕೊಡ್ತಾ ಇರೋದು ಅವರು? ಹೌದು. ಅದರಲ್ಲಿ ಇರ್ತಕ್ಕಂಥವ್ರೆ ಬಂದು ತೊಂದರೆ ನಮ್ದು ಜಾಗ ಅಂತಾನಾ? ಜಾಗ ನಮ್ದು ಅಂತ ನೋಡಿರೋರು ಇವ್ರ ಮನೆಯವರು ಪಾಪ ಹೆಂಗಸರು ಮಕ್ಳು ಇರ್ತಾರೆ, ಅವ್ರು ನೋಡಿರ್ತಕ್ಕಂಥವ್ರು. ಅವ್ರಿಗೆ ಹೆಸರುಗಳು ಏನು ಗೊತ್ತಿರ್ತದೆ? ಈ ರಿಜಿಸ್ಟರ್ ಇದರಲ್ಲಿ ಇರ್ತಕ್ಕಂಥವ್ರು ಕೋರ್ಟಲ್ಲಿ ಯಾರು ಬರ್ಕೊಟ್ಟಿರ್ತಾರೆ ಅವರೇ ಬಂದು ಗಲಾಟೆ ಮಾಡಿರ್ತಾರೆ, ಅವರೇ ಜವಾಬ್ದಾರಿ. ಒಂದ್ಸಲ 10 ಜನ ಬರ್ತಾರೆ, 10 ಜನ ಬರ್ತಾರೆ, 20 ಜನ ಬರ್ತಾರೆ. ರಾತ್ರಿ ಹೊತ್ತು ಬರೋದು, ಅಲ್ಲಿ ರಿಸರ್ಚ್ ಮಾಡೋದು, ಕಾಂಪೌಂಡ್ಗಳ ಮೇಲೆ ಇವೆಲ್ಲ ತೊಂದರೆಗಳು, ಅಡಚಣೆಗಳು ಮಾಡ್ತಾ ಇದ್ದಾರೆ. ನಾಳೆ ದಿವಸ ಚಿಂತಾಮಣಿ ಬೇರೆ ಹಳ್ಳಿಗಳಿಂದ ಬಂದು ಸೈಟ್ ತಗೊಂತಾರ, ಮನೆ ಕಟ್ಟಕ್ಕಾಗತ್ತಾ? ಇವೆಲ್ಲ ತೊಂದರೆಗಳು ಯಾಕೆ ಕೊಡಬೇಕು? ಜನರೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಬಗ್ತಾ ಇರೋ ಜಾಗದಲ್ಲಿ ಬೆಂಕಿ ಇಕ್ಕುವಂಥ ಕೆಲಸಗಳು ಯಾಕೆ ಮಾಡಬೇಕು? ನಮ್ಮ ಜಮೀನು ಆದರೆ ಕೋರ್ಟಲ್ಲಿ ತಗೊಳ್ಳೋಣ, ಕಾನೂನುಬದ್ಧವಾಗಿ ಕೋರ್ಟಲ್ಲಿ ಅವ್ರಿಗೆ ಆದೇಶ ಆದರೆ ಇವ್ರು ಕಟ್ಟಿರತಕ್ಕಂಥ ಮನೆಗಳು ಸಮೇತ ತಗೊಳ್ಳಿ. ಮನೆಗಳ ಹತ್ರ ಹೋಗಿ ಹೆಂಗಸರಿರೋವಾಗ, ಮಕ್ಕಳಿರೋವಾಗ ಯಾಕೆ ಹೋಗಿ ಗಲಾಟೆ ಮಾಡಬೇಕು ಇವರು? ನಮ್ಮ ವಾದ ಅಷ್ಟೇ, ಗಲಾಟೆ ಮಾಡ್ದಿರ ಕಾನೂನುಬದ್ಧವಾಗಿ ಸ್ಟೇಷನ್ಗೆ ಬರ್ರಿ, ಕೋರ್ಟ್ಗೆ ಬರ್ರಿ. ಈಗ 50-60 ಜನ ಬರ್ಕೊಟ್ಬಿಟ್ಟು ನೀವೇ ಬಂದು ಅಲ್ಲಿ ಗಲಾಟೆ ಮಾಡಿದ್ರೆ ಏನು ಅರ್ಥ? ಅದರಲ್ಲಿ ಏನು ಒಂದೊಂದು ಆಸ್ತಿನ 5 ಜನಕ್ಕೆ ಮಾರಕ್ಕಾಗತ್ತಾ? ಅಲ್ಲಿಗೆ ಎಲ್ಲರೂ ಮಾರಾಟ ಮಾಡ್ತಾ ಇರೋದನ್ನ 5 ಜನಕ್ಕೆ, 6 ಜನಕ್ಕೆ, 10 ಜನಕ್ಕೆ.
ಏನೋ ಒಂದ್ಸರಿ ರಿಜಿಸ್ಟರ್ ಆಗುತ್ತೆ, ಆಯ್ತು ಮುಗ್ದಿರ್ತದೆ, ತಗೊಂಡಿರ್ತೀವಿ, ಬಂದಿರ್ತೀವಿ. ಆ ತಗೊಂಡಾಗ ನಮ್ಮ ಮಕ್ಕಳು ಎಜುಕೇಶನ್ ಮಾಡಿರ್ತಾರೆ, ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆಗಳು ಮಾಡಿರ್ತೀವಿ, ಮನೆಗಳು ಕಟ್ಕೊಂಡಿರ್ತೀವಿ, ಎಲ್ಲ ಬೀದಿಯಲ್ಲಿ ಇರ್ತಕ್ಕಂಥವ್ರೆಲ್ಲ ಮಾರ್ಕೊಂಡಿರ್ತೀವಿ. ನಾವು ಬೀದಿಯಲ್ಲಿ ಇರ್ತಕ್ಕಂಥವ್ರು ಅನ್ಕೊಳ್ರಿ. ಯಾವುದೋ ಒಂದು ಜಮೀನು ಮಾರ್ಬಿಟ್ರೆ ಮನೆ ಕಟ್ತೀನಿ, ಮನೇಲಿ ಆರಾಮಾಗಿ ನೆಮ್ಮದಿಯಿಂದ ಇರ್ತೀನಿ, ಆಮೇಲೆ ತಿರ್ಗಾ ನಾನೆಲ್ಲ ನೆಮ್ಮದಿ ಆದ್ಮೇಲೆ ತಿರ್ಗಾ ನಂದೇ ಜಮೀನು ಅಂತ ಹೋಗೋದಾ? ಅವ್ರ ಹೆಸರಲ್ಲೇ ಏನು ಇಲ್ಲ. ಆದ್ರೂ ಸಹ ಎಲ್ಲ ಸಾರ್ವಜನಿಕರೆಲ್ಲ ಬಂದಲ್ಲಿ support document ಇಲ್ಲ. ಪೇಪರ್ ಅವ್ರ ಹತ್ರ ಇಲ್ಲ. ಮನೆ ಕಟ್ಟೋವಾಗ ಸುಮ್ಮನೆ ಅಡಚಣೆ ಯಾಕೆ ಅಂತೇಳಿ ಎಲ್ರು ಮನೆ ಕಟ್ಟೋವಾಗ ಮದುವೆ ಮಾಡೋವಾಗ ಬೇರೆಯವ್ರು ಗಲಾಟೆ ಮಾಡಿದ್ರೆ ಯಾಕೆ ಇವೆಲ್ಲ ಅಡಚಣೆಗಳು ಅಂತೇಳಿ 4 ಜನ ಪಂಚಾಯತಿ ಮಾಡ್ದಂಗೆ ಹೋಗಿರ್ತಾರೆ. ಆ ಪಂಚಾಯತಿ ಪ್ರಕಾರ ಏನೋ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿರ್ತಾರೆ. ಕಟ್ಬಿಟ್ಟಿದ್ಮೇಲೆ ತಿರ್ಗಾ ಸದಾ ಅವ್ರ ಮೇಲೆ ಹೋಗ್ತಾ ಇದ್ರೆ ಏನಂತ ಚಿಂತಾಮಣಿ ಬದುಕಬೇಕಾ ಬದುಕಬಾರ್ದ ಜನ? ಕಾಂಪೌಂಡ್ ಅಲ್ಲೇ ನಿವೇಶನ ಇದೆಯಾ, ಕಟ್ಟಡ ಇದೆಯಾ? ನಿವೇಶನಗಳಿದೆಯಾ, ಕಟ್ಟಡಗಳಿದೆಯಾ? ಕಟ್ಟಿರ್ತಕ್ಕಂಥ ಕಟ್ಟಡಗಳು ಕಾಂಪೌಂಡ್ ಕಿತ್ತಾಕೋದು, ಅಲ್ಲೋಗಿ ರೀಸರ್ಚ್ ಮಾಡಕ್ ಹೋಗೋದು, ಯಾವೆಲ್ಲ ಹೇಳ್ಕೊಬಾರ್ದು ಬಿಡಿ. ಸಂಪ್ರದಾಯಸ್ಥರು ಯಾರು ಹೇಳ್ಕೊಬಾರ್ದು. ಇನ್ನು 100 ವರ್ಷ ಫೈಟ್ ಮಾಡಕ್ ರೆಡಿ ಇದೀವಿ. ಅವ್ರದ್ದೇನಿದ್ರೆ ಇಲ್ಲೇ ಸ್ಟೇಷನ್ ನಮ್ದು ಅಂತ ಅವ್ರೇನ ಹೇಳಿದ್ರೆ ಇದ್ರಲ್ಲಿ ಅವ್ರು ಬರ್ತದೆ ಪಾಲು ಅಂತ ಹೇಳಿದ್ರೆ ಇವಾಗ ಬಿಟ್ಕೊಟ್ಬಿಡೋಣ. ಎಲ್ಲರೂ ಸಾರ್ವಜನಿಕರ ಮುಂದೆ ಹೇಳ್ತೀವಿ. ಅವ್ರಿಗೇನಿದ್ರೆ ಇವಾಗ ಬಿಡೋಣ, ಕೋರ್ಟ್ ಕೂಡ ಬೇಕಿಲ್ಲ. ಸರಿ, ಸುಮ್ಮನೆ ಬೇರೆ ಇನ್ನು ಹಳ್ಳಿಗಳಿಂದ ಪಾಪ ಬಂದು ಏನೋ ಟೌನ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ನಾವು ಅಲ್ಲಿಂದ ಬಂದಿರ್ತಾರೆ. ಅವ್ರು ಯಾವ್ದೋ ಒಂದು ನಿವೇಶನ ತಗೋಬೇಕು. ಇಂಥವೆಲ್ಲ ಆಗ್ತಾ ಇದ್ರೆ ಬೇರೆಯವ್ರ ನಿವೇಶನ ತಗೊಂಡು ನಗರ ಇಂಪ್ರೂವ್ ಆಗತ್ತಾ? ನಾವ್ ಹೆಂಗೆ 4 ಜನ 5 ಜನಕ್ಕೆ ಒಂದು ತೊಂದರೆ ಕೊಡೋದು, ಗಲಾಟೆಗಳು ಮಾಡೋದು, ಇವೆಲ್ಲ ಏನು ಸಂಪ್ರದಾಯ ಇದು? ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕ್ರಮ ತಗೋಬೇಕು. ಹಳ್ಳಿಗಳಿಂದ ಬರೋರಿಗೆ ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ಹಳ್ಳಿಗಳು. ಅದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕಾಗಿ ನಾವು ಸ್ಥಳೀಯವಾಗಿ ನಾನು ನೋಡಿರೋರು ಇವ್ರ ಮನೆಯವರು ಪಾಪ ಹೆಂಗಸರು ಮಕ್ಳು ಇರ್ತಾರೆ, ಅವ್ರು ನೋಡಿರ್ತಕ್ಕಂಥವ್ರು. ಅವ್ರಿಗೆ ಹೆಸರುಗಳು ಏನು ಗೊತ್ತಿರ್ತದೆ? ಈ ರಿಜಿಸ್ಟರ್ ಇದರಲ್ಲಿ ಇರ್ತಕ್ಕಂಥವ್ರು ಕೋರ್ಟಲ್ಲಿ ಯಾರು ಬರ್ಕೊಟ್ಟಿರ್ತಾರೆ ಅವರೇ ಬಂದು ಗಲಾಟೆ ಮಾಡಿರ್ತಾರೆ, ಅವರೇ ಜವಾಬ್ದಾರಿ. ಒಂದ್ಸಲ 10 ಜನ ಬರ್ತಾರೆ, 10 ಜನ ಬರ್ತಾರೆ, 20 ಜನ ಬರ್ತಾರೆ, ರಾತ್ರಿ ಬರೋದು, ಅಲ್ಲಿ ರಿಸರ್ಚ್ ಮಾಡೋದು, ಕಾಂಪೌಂಡ್ಗಳ ಮೇಲೆ ಇವೆಲ್ಲ ತೊಂದರೆಗಳು ಅಡಚಣೆಗಳು ಮಾಡ್ತಾ ಇದ್ದಾರೆ. ನಾಳೆ ದಿವಸ ಚಿಂತಾಮಣಿ ಬೇರೆ ಹಳ್ಳಿಗಳಿಂದ ಬಂದು ಸೈಟ್ ತಗೊಂತಾರ, ಮನೆ ಕಟ್ಟಕ್ಕಾಗತ್ತಾ? ಇವೆಲ್ಲ ತೊಂದರೆಗಳು ಯಾಕೆ ಕೊಡಬೇಕು? ಜನರೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಬದುಕ್ತಾ ಇರೋ ಜಾಗದಲ್ಲಿ ಬೆಂಕಿ ಇಕ್ಕುವಂಥ ಕೆಲಸಗಳು ಯಾಕೆ ಮಾಡಬೇಕು? ನಮ್ಮ ಜಮೀನು ಆದರೆ ಕೋರ್ಟಲ್ಲಿ ತಗೊಳ್ಳೋಣ, ಕಾನೂನುಬದ್ಧವಾಗಿ ಕೋರ್ಟಲ್ಲಿ ಅವ್ರಿಗೆ ಆದೇಶ ಆದರೆ ಇವ್ರು ಕಟ್ಟಿರ್ತಕ್ಕಂಥ ಮನೆಗಳು ಸಮೇತ ತಗೊಳ್ಳಿ. ಮನೆಗಳ ಹತ್ರ ಹೋಗಿ ಹೆಂಗಸರಿರೋವಾಗ ಮಕ್ಕಳಿರೋವಾಗ ಯಾಕೆ ಗಲಾಟೆ ಮಾಡಬೇಕು ಇವರು? ನಮ್ಮ ವಾದ ಅಷ್ಟೇ. ಗಲಾಟೆ ಮಾಡಿದಿರ ಕಾನೂನುಬದ್ಧವಾಗಿ ಸ್ಟೇಷನ್ಗೆ ಬರ್ರಿ, ಕೋರ್ಟ್ಗೆ ಬರ್ರಿ. ಈಗ 55-60 ಜನ ಬರ್ಕೊಟ್ಬಿಟ್ಟು ತಿರ್ಗಿ ನೀವೇ ಬಂದಲ್ಲಿ ಗಲಾಟೆ ಮಾಡಿದ್ರೆ ಏನು ಅರ್ಥ? ಅದರಲ್ಲಿ ಏನು ಒಂದೊಂದು ಆಸ್ತಿನ 5 ಜನಕ್ಕೆ ಮಾರಕ್ಕಾಗತ್ತಾ? ಅಲ್ಲಿಗೆ ಎಲ್ಲರೂ ಮಾರಾಟ ಮಾಡ್ತಾ ಇರೋದನ್ನ 5 ಜನಕ್ಕೆ 6 ಜನಕ್ಕೆ 10 ಜನಕ್ಕೆ ಏನೋ ಒಂದ್ಸರಿ ರಿಜಿಸ್ಟರ್ ಆಗುತ್ತೆ, ಆಯ್ತು ಮುಗ್ದಿರ್ತದೆ, ತಗೊಂಡಿರ್ತೀವಿ, ಬಂದಿರ್ತೀವಿ. ಆ ತಗೊಂಡಾಗ ನಮ್ಮ ಮಕ್ಕಳು ಎಜುಕೇಶನ್ ಮಾಡಿರ್ತಾರೆ, ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆಗಳು ಮಾಡಿರ್ತೀವಿ, ಮನೆಗಳು ಕಟ್ಕೊಂಡಿರ್ತೀವಿ, ಎಲ್ಲ ಬೀದಿಯಲ್ಲಿ ಇರ್ತಕ್ಕಂಥವ್ರೆಲ್ಲ ಮಾರ್ಕೊಂಡಿರ್ತೀವಿ. ನಾವು ಬೀದಿಯಲ್ಲಿ ಇರ್ತಕ್ಕಂಥವ್ರು ಅನ್ಕೊಳ್ರಿ. ಯಾವುದೋ ಒಂದು ಜಮೀನು ಮಾರ್ಬಿಟ್ರೆ ಮನೆ ಕಟ್ತೀನಿ, ಮನೇಲಿ ಆರಾಮಾಗಿ ನೆಮ್ಮದಿಯಿಂದ ಇರ್ತೀನಿ, ಆಮೇಲೆ ತಿರ್ಗಾ ನಾನೆಲ್ಲ ನೆಮ್ಮದಿ ಆದ್ಮೇಲೆ ತಿರ್ಗಾ ನಂದೇ ಜಮೀನು ಅಂತ ಹೋಗೋದಾ? ಅವ್ರ ಹೆಸರಲ್ಲೇ ಏನು ಇಲ್ಲ. ಆದ್ರೂ ಸಹ ಎಲ್ಲ ಸಾರ್ವಜನಿಕರೆಲ್ಲ ಬಂದಲ್ಲಿ support document ಇಲ್ಲ. ಪೇಪರ್ ಅವ್ರ ಹತ್ರ ಇಲ್ಲ. ಮನೆ ಕಟ್ಟೋವಾಗ ಸುಮ್ಮನೆ ಅಡಚಣೆ ಯಾಕೆ ಅಂತೇಳಿ ಎಲ್ರು ಮನೆ ಕಟ್ಟೋವಾಗ ಮದುವೆ ಮಾಡೋವಾಗ ಬೇರೆಯವ್ರು ಗಲಾಟೆ ಮಾಡಿದ್ರೆ ಯಾಕೆ ಇವೆಲ್ಲ ಅಡಚಣೆಗಳು ಅಂತೇಳಿ 4 ಜನ ಪಂಚಾಯತಿ ಮಾಡ್ದಂಗೆ ಹೋಗಿರ್ತಾರೆ. ಆ ಪಂಚಾಯತಿ ಪ್ರಕಾರ ಏನೋ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿರ್ತಾರೆ. ಕಟ್ಬಿಟ್ಟಿದ್ಮೇಲೆ ತಿರ್ಗಾ ಸದಾ ಅವ್ರ ಮೇಲೆ ಹೋಗ್ತಾ ಇದ್ರೆ ಏನಂತ? ಚಿಂತಾಮಣಿ ಬದುಕಬೇಕಾ ಬದುಕಬಾರ್ದ ಜನ? ಕಾಂಪೌಂಡ್ ಅಲ್ಲೇ ನಿವೇಶನ ಇದೆಯಾ, ಕಟ್ಟಡ ಇದೆಯಾ? ನಿವೇಶನಗಳಿದೆಯಾ, ಕಟ್ಟಡಗಳಿದೆಯಾ? ಕಟ್ಟಿರ್ತಕ್ಕಂಥ ಕಟ್ಟಡಗಳು ಕಾಂಪೌಂಡ್ ಕಿತ್ತಾಕೋದು, ಅಲ್ಲೋಗಿ ರೀಸರ್ಚ್ ಮಾಡಕ್ ಹೋಗೋದು, ಯಾವೆಲ್ಲ ಹೇಳ್ಕೊಬಾರ್ದು ಬಿಡಿ. ಸಂಪ್ರದಾಯಸ್ಥರು ಯಾರು ಹೇಳ್ಕೊಬಾರ್ದು. ಇನ್ನು 100 ವರ್ಷ ಫೈಟ್ ಮಾಡಕ್ ರೆಡಿ ಇದೀವಿ. ಅವ್ರದ್ದೇನಿದ್ರೆ ಇಲ್ಲೇ ಸ್ಟೇಷನ್ ನಮ್ದು ಅಂತ ಅವ್ರೇನ ಹೇಳಿದ್ರೆ ಇದ್ರಲ್ಲಿ ಅವ್ರು ಬರ್ತದೆ ಪಾಲು ಅಂತ ಹೇಳಿದ್ರೆ ಇವಾಗ ಬಿಟ್ಕೊಟ್ಬಿಡೋಣ. ಎಲ್ಲರೂ ಸಾರ್ವಜನಿಕರ ಮುಂದೆ ಹೇಳ್ತೀವಿ. ಅವ್ರಿಗೇನಿದ್ರೆ ಇವಾಗ ಬಿಡೋಣ, ಕೋರ್ಟ್ ಕೂಡ ಬೇಕಿಲ್ಲ. ಸರಿ, ಸುಮ್ಮನೆ ಬೇರೆ ಇನ್ನು ಹಳ್ಳಿಗಳಿಂದ ಪಾಪ ಬಂದು ಏನೋ ಟೌನ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ನಾವು ಅಲ್ಲಿಂದ ಬಂದಿರ್ತಾರೆ. ಅವ್ರು ಯಾವ್ದೋ ಒಂದು ನಿವೇಶನ ತಗೋಬೇಕು. ಇಂಥವೆಲ್ಲ ಆಗ್ತಾ ಇದ್ರೆ ಬೇರೆಯವ್ರ ನಿವೇಶನ ತಗೊಂಡು ನಗರ ಇಂಪ್ರೂವ್ ಆಗತ್ತಾ? ನಾವ್ ಹೆಂಗೆ 4 ಜನ 5 ಜನಕ್ಕೆ ಒಂದು ತೊಂದರೆ ಕೊಡೋದು, ಗಲಾಟೆಗಳು ಮಾಡೋದು, ಇವೆಲ್ಲ ಏನು ಸಂಪ್ರದಾಯ ಇದು? ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕ್ರಮ ತಗೋಬೇಕು. ಹಳ್ಳಿಗಳಿಂದ ಬರೋರಿಗೆ ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ಹಳ್ಳಿಗಳು.
ಅದ್ರ ಬಗ್ಗೆ ಏನೋ ಸ್ವಲ್ಪ ಗಮನ ತಗೋಬೇಕಾಗಿ ಸಾಹೇಬ್ರು. ನಾವು ನಮ್ಮ ವಾದ ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಹೆಣ್ಮಕ್ಳು ಇರ್ತಾರೆ, ಮನೇಲಿ ಹೆಂಗಸರು ಇರ್ತಾರೆ, ಇವರೆಲ್ಲ ಗಂಡಸರಾಗಿರ್ತಕ್ಕಂಥವ್ರು ಏನು ನಮ್ಮ ಕಷ್ಟಗಳಿಗೋ ಸುಖಗಳಿಗೋ ಕೆಲಸಗಳಿಗೆ ಹೋಗಿರ್ತೀವಿ. ಇವ್ರು ಬಂದು ಕುಡ್ಬಿಟ್ಟು ಬಂದು ಅಲ್ಲಿ ಗಲಾಟೆಗಳು ಮಾಡ್ತಾ ಇದ್ರು. ಏನು ಅರ್ಥ ಅದರಲ್ಲಿ? ನಾಳೆ ದಿವಸ ಏನು ಅನ್ಕೋಬೇಕು, ಇವ್ರು ಸಂಪ್ರದಾಯಸ್ಥರಲ್ಲ, ಇವ್ರ ಮನೆಗಳೆಲ್ಲ ಅಕ್ರಮವಾಗಿ ಹಾಕ್ಕೊಂಡಿದ್ದಾರೆ ಅಂತ ನಮ್ಮ ಸಂಬಂಧಿಕರಿಗೆ ಹೇಳ್ಕೊಂತಾರೆ. ಯಾವ್ದು ಅಕ್ರಮವಾಗಿ ಸೈಟ್ ಹಾಕೊಂಡ್ಬಿಟ್ಟು ಕಟ್ಬಿಟ್ಟಿದ್ದಾನೆ ಇವನು, ಅದಕ್ಕೆ ಅವ್ರು ಬಂದು ಇವನ ಮೇಲೆ ಗಲಾಟೆ ಮಾಡ್ತಾ ಇರೋದು ಅಂತ ನಮ್ಮ ಮನೆಗಳ ಪಕ್ಕದವರು, ನಮ್ಮ ನೆಂಟರು ಇನ್ನೊಬ್ರು ಹಂಗೆ ಅನ್ಕೊಂತಾರೆ. ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ತಗೊಳಕ್ಕೂ ಬರಲ್ಲ, ಮದುವೆ ಮಾಡೋಕ್ಕೂ ಆಗಲ್ಲ. ಇವೆಲ್ಲ ಒಂದು ಬ್ಯಾಡ್ ನೇಮ್ ಆಗುತ್ತೆ. ನಮಗೂ ಒಂದು ನೋವು ಅನ್ನೋದು ಇರ್ತದೆ. ಏನೇನಿದ್ರೆ ಕಾನೂನುಬದ್ಧವಾಗಿ ಇಲ್ಲೇ ಬಂದು ತಗೊಳ್ಳಿ, ಕೋರ್ಟಲ್ಲಿ ತಗೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಈ ಸರಿ ಏನೋ ಗಲಾಟೆ ಮಾಡಿದ್ರೆ ಉಗ್ರ ಹೋರಾಟ ನಾವು ಮಾಡಕ್ ತಯಾರಿರ್ತೀವಿ. ನೆಕ್ಸ್ಟ್ ಟೈಮ್ ರಿಪೀಟ್ ಆದ್ರೆ ಅದ್ರ ಪರಿಸ್ಥಿತಿ ಬೇರೆ ಇರ್ತದೆ. ನಾವು ಉಗ್ರ ಹೋರಾಟ ಮಾಡಿ ದಂಡಿ ಕೂತ್ಕೊಳ್ಳಕ್ ನಾವು ತಯಾರಿರ್ತೀವಿ ಚಿಂತಾಮಣಿ ನಗರ ಭಾಗದಲ್ಲಿ. ಇದಂತೂ ಸತ್ಯ. ಗ್ರ್ಯಾಂಡ್ ಟ್ರಿಬ್ಯುನಲ್ ನೀಲಿ ಲಕ್ಷ್ಮಯ್ಯ ಅನ್ನೋರು 74 ಆವತ್ತಿಂದ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. ಅವ್ರದ್ದು ಗ್ರ್ಯಾಂಡ್ ಟ್ರಿಬ್ಯುನಲ್ ಆದಮೇಲೆ ಅವ್ರು ತೀರೋದ್ರು. ಅವ್ರ ಮಕ್ಕಳು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಆ ಮಕ್ಕಳು ಈ ಲಾವಣ್ಯ ಅನ್ನೋರಿಗೆ 1 ಎಕರೆ ಚಿಲ್ಲರೆ ಮಾರಿದ್ದಾರೆ. ಅವ್ರ ಮಕ್ಕಳು 22 ಗುಂಟೆ ಏನೋ ಅವರೇ ಇಟ್ಕೊಂಡಿದ್ರು. ಅದನ್ನು ಇವರು ವೆಂಕಟರಮಣ ಸ್ವಾಮಿ ಅವರು ಪರ್ಚೇಸ್ ಮಾಡಿದ್ರು. ಅವರು ಇವರಿಬ್ಬರಿಗೂ ಸ್ವಲ್ಪ ಸೇಲ್ ಮಾಡಿದ್ದಾರೆ. ಇವ್ರು ಕನ್ವರ್ಷನ್ ಮಾಡಿದ್ದಾರೆ, ಮನೆಗಳು ಕಟ್ಟಿದ್ದಾರೆ. ಈಗ ಇವರು ಕಟ್ಟಕ್ಕಿಂತ ಮೊದಲು ಅಂದರೆ ಇವರು ಲೆವೆಲ್ ಮಾಡುವಾಗಲೇ ಸುಮಾರು ಒಂದು 50 ಗಲಾಟೆ ಮಾಡಿದ್ರು. ಅದಕ್ಕೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಅಲ್ಲಿ ಕಾಂಪ್ರಮೈಸ್ ಮಾಡಿ ಅವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಆವಾಗ ಒಂದಷ್ಟು ದುಡ್ಡು ತಗೊಂಡು ಹೋಗಿದ್ದಾರೆ. ಮತ್ತೆ ಇವರು ಎಲ್ಲ ಕನ್ವರ್ಷನ್ ಮಾಡಿ ಮನೆಗಳು ಕಟ್ಟಕ್ಕೆ ಹೋದಾಗ ಇವ್ರ ಮೇಲೆಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡಿ ತೊಂದರೆ ಮಾಡಿದ್ದಾರೆ. ಆವಾಗ ಇವರು ಸ್ವಲ್ಪ ಕೊಟ್ಟಿದ್ದಾರೆ. ಆವಾಗ ಹೊರಟೋಗಿದ್ದಾರೆ. ಈಗ ಮತ್ತೆ ಬರೋದು ಕಲ್ಲು ಕಿತ್ತಾಕೋದು ಹಾಗೆಲ್ಲ ತೊಂದರೆ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಬಂದರು. ನಾನು ಆ ಕೇಸುಗಳು ನಡೆಸಿದ್ದು ನಾನೇ, ಮೊದಲು ಕಾಂಪ್ರಮೈಸ್ ಕೇಸುಗಳು. ಅದಕ್ಕೆ ಇವರಿಗೆ ಒಂದು ಕಂಪ್ಲೇಂಟು ರೆಡಿ ಮಾಡಿಕೊಟ್ಟೆ. ಅದು ತಮ್ಮಲ್ಲಿ ಕೊಟ್ಟರಂತೆ, ಏನು ಆಕ್ಷನ್ ತಗೊಂಡಿಲ್ಲ. ನಿನ್ನೆ ಈವ್ನಿಂಗು ಮತ್ತೆ ಹೋಗಿ ಅದೇನೇನೋ ಒಳಗಾರ ಮಾತುಗಳು ಮಾತಾಡಿ ಸೇರ್ಕೊಂಡ್ಬಂದು ಇದು 4-5ನೇ ಬಾರಿ ಅದೇ ಅದರ ಮೇಲೆ ಅವರು ಒಂದು ಕೇಸ್ ಹಾಕಿದ್ರು. ಅದನ್ನು ವಾಪಸ್ ತಗೊಂಡು ಈಗ PTCL ಹಾಕಿದ್ದಾರೆ. ಲ್ಯಾಂಡ್ ಟ್ರಿಬ್ಯುನಲ್ಲು ಮ್ಯಾಟರ್ಸ್ ಯಾವುದು PTCL ಬರೋದಿಲ್ಲ. ಅದು ಈಗ ಬಂದು ಕನ್ವರ್ಷನ್ ದಾಖಲೆ ಏನಾದ್ರು ಲೀಗಲ್ ಆಗಿ ಅವ್ರಿಗೆ ಫೈಟ್ ತರಿಸಿ ನಮ್ಮ ಜಮೀನಿಗೆ ಅವ್ರು ಬರದಿರ ದಯವಿಟ್ಟು ತಾವು ನಮ್ಮ ರಕ್ಷಣೆ ನೀವೆಲ್ಲ ನ್ಯಾಯವಾಗಿದ್ರೆ ಏನೋ ಸಪೋರ್ಟ್ ಮಾಡಿ. ಅನ್ಯಾಯಕ್ಕೆ ದಯವಿಟ್ಟು ಕಡಿವಾಣ ಹಾಕ್ಬೇಕು ತಾವು.